ನಾನು ಕೂಡ ಇದುವರೆಗೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಭವಿಷ್ಯ ಬದಲಾದ ಹಾಗೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಭವಿಷ್ಯ ಬದಲಾಯಿಸುವ ಸಾಮರ್ಥ್ಯವಿದೆ. ನನ್ನ ಹೆಸರು ನರಸಿಂಹ. ನಾನು ಮಂಡ್ಯ ಜಿಲ್ಲೆ, ಕರ್ನಾಟಕ ರಾಜ್ಯದವನು. ಇದು ನನ್ನ ಶಿಕ್ಷಾಗೃಹ. ತುಂಬ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ. ಏಕೆಂತಂದರೆ ಇನ್ನೂ ಕೆಲವು ಮಕ್ಕಳು ಎನ್ರೋಲ್ ಕೂಡ ಆಗಿರಲಿಲ್ಲ. ಪೇರೆಂಟ್ಸು ಸಿಂಗಲ್ ಪೇರೆಂಟ್ಸು ಆ ಮಕ್ಕಳಿಗೆ ಅವ್ರನ್ನ ಅಂಗಡಿಗಳಿಗೆ ಕೆಲಸಕ್ಕೆ ಮತ್ತು ಆ ಊರಿನ ಸಣ್ಣ ಪುಟ್ಟ ಕೆಲಸಗಳಿಗೆ ಕಳಿಸ್ತಾಯಿದ್ರು, ಮತ್ತು ದಿನಸಿ ಅಂಗಡಿಗಳಿಗೆ, ಹೋಟೆಲ್ ಕೆಲಸಗಳಿಗೆ ಕಳಿಸ್ತಾಯಿದ್ರು. ಇದರಿಂದ ಪೋಷಕರಿಗೆ ಏನು ಸಿಗ್ತಾಯಿತ್ತು ಅಂತಂದರೆ ಇನ್ಕಮ್ ಆಗ್ತಿತ್ತು ಅಷ್ಟೇ. ಬಟ್ ಮಕ್ಕಳಿಗೆ ವಿದ್ಯಾಭ್ಯಾಸದಾಗಲಿ ಶಿಕ್ಷಣದ ಬಗ್ಗೆ ಆಗಲಿ ಅರಿವಿರಲಿಲ್ಲ. ಪೋಷಕರಿಗೂ ಕೂಡ ಮಕ್ಕಳನ್ನ ಯಾವ ರೀತಿ ನಾವು ಮುಂದೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಪೋಷಕರಿಗೆ ಅರಿವಿರಲಿಲ್ಲ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಇನ್ಕಮ್ ಕ್ಯಾಸ್ಟ್ ಎಲ್ಲ ಇದೆಯಾ? ರೇಷನ್ ಗೊತ್ತಾಯ್ತಾ? ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿದ್ದೀನಿ. ನೀವು ವಿಸಿಟ್ ಮಾಡಿದ್ದೀರಾ? ನಿಮ್ಮ ವಿಸಿಟ್ ಮಾಡಿ. ನಾವು ಮನೆ ಮನೆಗೆ ಭೇಟಿ ನೀಡಿದಾಗ ಅಲ್ಲಿ ನಮ್ಮ ಶಾಲಾ ಕಾಲೇಜಿನ ಮಕ್ಕಳ ಹತ್ತಿರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಇನ್ಕಮ್ ಕ್ಯಾಸ್ಟ್ ಇರುವುದಿಲ್ಲ ಕೆಲವು ಮಕ್ಕಳ ಹತ್ತಿರ. ಅದರಿಂದ ಏನಾಗಿರುತ್ತೆ ಅಂತಂದರೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ ಮಕ್ಕಳು. ಹಾಗೆ ಶಾಲಾ ಕಾಲೇಜುಗಳಿಗೆ ದಾಖಲಾತಿ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಪೋಷಕರಿಗೆ ದಾಖಲಾತಿಯನ್ನು ಮಾಡಿಸಿಕೊಳ್ಳುವುದರ ಬಗ್ಗೆ ಅರಿವನ್ನು ಮೂಡಿಸಿದೆವು. ಒಟ್ಟು 29 ಮಕ್ಕಳು ದಾಖಲಾತಿಗಳನ್ನು ಸರಿಪಡಿಸಿದ್ದಾರೆ ಪೋಷಕರು. ಈಗ ದಿನನಿತ್ಯ ಆ 29 ಮಕ್ಕಳು ಕೂಡ ಶಾಲೆಗೆ ಹೋಗುತ್ತಿದ್ದಾರೆ. ನಮ್ಮ ತಂಡ ರೀಡಿಂಗ್ ಕಾರ್ನರ್ ಬಗ್ಗೆ ಪೋಷಕರಿಗೆ ಅರಿವು ಮೂಡಿಸಿದಾಗ ಪ್ರತಿ ಮನೆಗಳಲ್ಲೂ ಪ್ರತಿ ಪೋಷಕರು ರೀಡಿಂಗ್ ಕಾರ್ನರ್ ಮಾಡಿದ್ದಾರೆ. ಈಗ ಒಟ್ಟು 200 ರೀಡಿಂಗ್ ಕಾರ್ನರ್ ಇದೆ. ನನಗೆ ಟೇಬಲ್ ಮಗಳಿಗೆ ಹಾಕೊಟ್ಟಿದ್ಮೇಲೆ ಬಂದು ಅದರಲ್ಲಿ ಕೂತ್ಕೊಂಡು ಓದ್ತಾಳೆ. ಅವಳಿಗೆ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕಿದೆ. ಅದೊಂದು ಜಾಗದಲ್ಲಿ ನಾನು ಓದ್ತೀನಿ ಅನ್ನೋ ಕಾನ್ಫಿಡೆಂಟ್ ಅವಳಿಗಿರುತ್ತೆ. ಇಂಥ ಯುವಕರೇ ಈಗ ನಮಗೆ ದೇಶದ ಆಸ್ತಿ. ನರಸಿಂಹ ಅವರು ಒಂದು ದಿನ ನಮ್ಮ ಶಾಲೆಯಲ್ಲಿ ಬಂದು ಅವರು ಮಕ್ಕಳಿಗೆ ಮೊಬೈಲ್ ಬಗ್ಗೆ ಒಂದು ಎಚ್ಚರಿಕೆ ಪಾಠವನ್ನು ಹೇಳಿದ್ದಾರೆ. ಲೈಬ್ರರಿಯ ಬಳಕೆ ಹೇಗೆ, ಅದರ ಉಪಯೋಗಗಳೇನು. ಪ್ರೈಮರಿಯಲ್ಲಿ ನಮ್ಮ ಗ್ರಂಥಾಲಯ ಅಂತ ರೂಮೇ ಇರಲಿಲ್ಲ. ಈಗ ನಾನು ಹೈಸ್ಕೂಲ್ಗೆ ಬಂದ ಮೇಲೆ ನನಗೆ ಗೊತ್ತಾಯಿತು ಇಲ್ಲೂ ಗ್ರಂಥಾಲಯವಿದೆ, ಗ್ರಂಥಾಲಯದಿಂದ ನಮಗೇನು ಅನುಕೂಲ ಆಗುತ್ತೆ. ಒಬ್ಬ ವಿದ್ಯಾರ್ಥಿಯಾಗಿ ಅವರು ಬಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡೋದಕ್ಕೋಸ್ಕರವಾಗಿ ತಮ್ಮ ಒಂದು ಸಮಯವನ್ನು ಮುಡುಪಾಗಿಟ್ಟಿರೋದು ತುಂಬ ಸಂತೋಷ ತರುವಂಥ ವಿಚಾರ. ನಮ್ಮ ಜೀವನವನ್ನು ನಾವು ಸಾಧಿಸ್ಕೋಬೇಕು ಅಂತಂದರೆ ನಮಗೆ ಶಿಕ್ಷಣ ಅತಿ ಹೆಚ್ಚು ಅಗತ್ಯವಿದೆ. ನನ್ನ ಉದ್ದೇಶ ಯಾವುದೇ ಮಗು ಕೂಡ ಶಾಲೆಯಿಂದ ಹೊರ ಉಳಿಬಾರ್ದು. ಪ್ರತಿಯೊಂದು ಮಗು ಕೂಡ ಶಾಲೆಗೆ ಹೋಗಿ ಒಂದಷ್ಟು ಜ್ಞಾನವನ್ನು ತಿಳಿದುಕೊಂಡು ಮುಂದೆ ಬರಬೇಕು ಎಂಬುದೇ ನಮ್ಮ ಗುರಿಯಾಗಿದೆ.